ಷಟ್ಪದಿಗಳಲ್ಲಿ ಭಾಮಿನಿ ಷಟ್ಪದಿಯು ಪ್ರಮುಖವಾದಂತಹದ್ದು. ಭಾಮಿನಿ ಷಟ್ಪದಿಗೆ 10 ಉದಾಹರಣೆಗಳು. 1ನೇದು, ಸತ್ಯವೇ ಶಿವನೆಂದು ತಿಳಿದನು, ಸತ್ಯದ ಮಾರ್ಗವನ್ನು ಹಿಡಿದನು, ಸಂಕಟ ಬಂದರೂ ಬಿಡಲಿಲ್ಲ ಧರ್ಮದ ದಾರಿಯನು, ರಾಜನಾದ ಹರಿಶ್ಚಂದ್ರನು ಸತ್ಯವನ್ನು ಕಾಯ್ದನು. 2, ಮಾತು ಮಧುರವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು, ನೀತಿಯ ಮಾರ್ಗ ಹಿಡಿದರೆ ನರನಿಗೆ ಗೌರವ, ಸತ್ಕಾರ್ಯ ಮಾಡುವವನಿಗೆ ಸಮಾಜದಲ್ಲಿ ಮಾನ. ಎಲ್ಲವೂ ಕೂಡ 6 ಸಾಲುಗಳಿಂದ ಕೂಡಿದಂತಹ ಒಂದು ಭಾಮಿನಿ ಷಟ್ಪದಿಯ ಉದಾಹರಣೆಗಳು. 3, ದಾನವನ್ನು ಮಾಡಿದವನು, ಧರ್ಮವನ್ನು ಪಾಲಿಸಿದವನು, ಬಡವರಿಗೆ ನೆರವಾದವನು ದೇವರ ಸಮನು, ಒಳ್ಳೆಯ ಗುಣಗಳಿರುವವನು ಲೋಕದಲ್ಲಿ ಮಾನವನು. ಭಾಮಿನಿ ಷಟ್ಪದಿ ಎಂದರೆ 6 ಸಾಲುಗಳಿಂದ ಕೂಡಿದ ಪದ್ಯ ಪ್ರಕಾರ. 4, ಕಲಿತ ವಿದ್ಯೆ ಬೆಳಕಾಗಿ ಕತ್ತಲನ್ನು ದೂರ ಮಾಡಿ ಜ್ಞಾನ ಮಾರ್ಗ ತೋರಿಸುವುದು, ಮಾನವನಿಗೆ ವಿದ್ಯೆಯು ಇದ್ದವನಿಗೆ ಲೋಕದಲ್ಲಿ ಗೌರವ. ನೋಡ್ತಾ ಇದ್ವಿ ಭಾಮಿನಿ ಷಟ್ಪದಿಗೆ 10 ಉದಾಹರಣೆಗಳಲ್ಲಿ 5ನೇದು, ತಾಯಿ ತಂದೆಯ ಸೇವೆ ಮಕ್ಕಳ ದೊಡ್ಡ ಕರ್ತವ್ಯ, ಅವರ ಆಶೀರ್ವಾದವೇ ಜೀವನದ ಧನ, ಪೋಷಕರನ್ನ ಗೌರವಿಸಿದ ಮಗನು ಭಾಗ್ಯವಂತ. ಭಾಮಿನಿ ಷಟ್ಪದಿಗೆ ಉದಾಹರಣೆಗಳಲ್ಲಿ 5ನೇದು. ಮುಂದೆ 6ನೆಯ ಒಂದು ಷಟ್ಪದಿ, ಮರಗಳನ್ನು ಬೆಳೆಸಿದರೆ ಮಳೆಗಳು ಚೆನ್ನಾಗಿ ಬರುವುದು, ಭೂಮಿಯ ಸೌಂದರ್ಯವು ಹೆಚ್ಚಾಗುವುದು, ಪ್ರಕೃತಿಯನ್ನು ಕಾಪಾಡಿದರೆ ಜೀವನ ಸುಖಮಯ. 7ನೇದು, ಒಳ್ಳೆಯ ಸ್ನೇಹಿತನ ಜೊತೆ ಜೀವನ ಸುಖವಾಗುವುದು, ಕೆಟ್ಟ ಸಂಗತಿ ಹೊಂದಿದರೆ ದುಃಖವೇ ಬರುವುದು, ಸಜ್ಜನರ ಸಂಗತಿ ಮಾನವನಿಗೆ ಧನ. ಭಾಮಿನಿ ಷಟ್ಪದಿ 6 ಸಾಲುಗಳಿಂದ ಕೂಡಿದಂತಹ ಪದ್ಯ ಪ್ರಕಾರ. 8, ರೈತನ ಪರಿಶ್ರಮದಿಂದ ಅನ್ನವು ನಮಗೆ ಸಿಗುವುದು, ಭೂಮಿಯನ್ನ ಒರೆಸಿದನು, ಬೆಳೆ ಬೆಳೆದನು, ರೈತನಿಗೆ ಎಲ್ಲರ ಕರ್ತವ್ಯ. 9, ಧೈರ್ಯವಿದ್ದವನಿಗೆ ಸಾಧನೆ ಸಾಧ್ಯವಾಗುವುದು, ಪ್ರಯತ್ನ ಮಾಡಿದವನು ಯಶಸ್ಸು ಕಾಣುವನು, ಆಲಸ್ಯ ಬಿಟ್ಟವನಿಗೆ ಜೀವನದ ಜಯ. 10ನೆಯ ಭಾಮಿನಿ ಷಟ್ಪದಿಗೆ ಉದಾಹರಣೆ, ಒಳ್ಳೆಯ ನಡತೆ ಇದ್ದರೆ ಜನರು ಗೌರವಿಸುವರು, ನೀತಿಯ ಮಾರ್ಗ ಹಿಡಿದರೆ ಮಾನ ಹೆಚ್ಚುವುದು, ಸತ್ಪ್ರವೃತ್ತಿಯುಳ್ಳವನು ಲೋಕದಲ್ಲಿ ಶ್ರೇಷ್ಠ. ಇದಾಗಿದೆ ಭಾಮಿನಿ ಷಟ್ಪದಿಗೆ 10 ಉದಾಹರಣೆಯ ಪದ್ಯ ಸಾಲುಗಳು. ಎಲ್ಲವೂ ಕೂಡ 6 ಸಾಲುಗಳಿಂದ ಕೂಡಿವೆ.